ಕೋಲ್ಕತಾ ವಿಮಾನ ನಿಲ್ದಾಣದಲ್ಲಿ ಕನ್ನಡಿಗರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಪ್ರವಾಸಕ್ಕಾಗಿ ಅಂಡಮಾನ್ಗೆ ಕನ್ನಡಿಗರು ತೆರಳಿದ್ರು. ಅಂಡಮಾನ್ನಿಂದ ರಕ್ಷಿಸಿ ಕೋಲ್ಕತಾಗೆ ಅಧಿಕಾರಿಗಳೀಗ ಕರ್ಕೊಂಡ್ ಬಂದಿದ್ದಾರೆ. ಏರ್ಪೋರ್ಟ್ ನಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕನ್ನಡಿಗರು ಪ್ರವಾಸಕ್ಕೆ ಅಂತ ಹೋಗಿದ್ರಲ್ಲ ಅವರೆಲ್ಲ ಅತಂತ್ರವಾಗಿ ಈಗ ಇದ್ದಾರೆ. ಫನಿ ಎಫೆಕ್ಟ್ ನಿಂದ ರಾಜ್ಯದ ಪ್ರವಾಸಿಗರಿಗೆ ಈ ರೀತಿ ತೊಂದರೆ ಆಗಿರೋದು. ಕೋಲ್ಕತಾದಲ್ಲಿ ಫನಿ ಎಫೆಕ್ಟ್ ನಿಂದ ವಿಮಾನ ಹಾಗೇನೆ ರೈಲು ಸಂಚಾರ ಸ್ಥಗಿತವಾಗಿದೆ. ಕೋಲ್ಕತಾ ವಿಮಾನ ನಿಲ್ದಾಣದಲ್ಲೇ ಪ್ರವಾಸಿಗರು ಕುತ್ಕೊಂಡಿದ್ದಾರೆ. ತುಮಕೂರಿನ ಪ್ರವಾಸಿಗರು, ತುರುವೇಕೆರೆ, ಮೈಸೂರು, ಮೂಡಿಗೆರೆ ಮೂಲದ 40 ಪ್ರವಾಸಿಗರು ಸದ್ಯಕ್ಕೆ ಅತಂತ್ರ ಪರಿಸ್ಥಿತಿಯಲ್ಲಿ ಏರ್ಪೋರ್ಟ್ ನಲ್ಲೇ ಕುತ್ಕೊಂಡಿದ್ದಾರೆ. ದಿಕ್ಕೆ ಕಾಣಿಸ್ತಾ ಇಲ್ಲ, ರೈಲು ಇಲ್ಲ, ಜೊತೆಗೆ ಏರ್ಪೋರ್ಟ್ ನಲ್ಲಿ ವ್ಯವಸ್ಥೆ ಇಲ್ಲ, ಫ್ಲೈಟ್ಗಳು ಓಡಾಡ್ತಾ ಇಲ್ಲ. ಫನಿ ಎಫೆಕ್ಟ್ ನಿಂದಾಗಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಹೇಗೆ ನಾವು ಊರು ತಲುಪೋದು ಅನ್ನೋ ಚಿಂತೆಯಲ್ಲಿ ಸುಮಾರು 40 ಪ್ರಯಾಣಿಕರು ಕನ್ನಡದವರು ಈಗ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. 29ನೇ ತಾರೀಕು ಬೆಂಗಳೂರಿನಿಂದ ಅಂಡಮಾನ್ ತಲುಪಿದ್ವಿ. 6 ದಿವಸ ಪ್ರವಾಸ ಮುಗಿಸ್ಕೊಂಡು 4ನೇ ತಾರೀಕು ವಾಪಸ್ ಬರಬೇಕಾಗಿತ್ತು. ಸ್ಪೈಸ್ ಜೆಟ್ ಏರ್ಲೈನ್ಸ್ ಬುಕ್ ಮಾಡಿದ್ವಿ, ಬೆಂಗಳೂರು ತಲುಪಬೇಕಾಗಿತ್ತು. ಕಾರಣಾಂತರಗಳಿಂದ ಸ್ಪೈಸ್ ಜೆಟ್ ಕ್ಯಾನ್ಸಲ್ ಆಯಿತು. ನಮಗೆ ಸ್ಪೈಸ್ ಜೆಟ್ ಅವರು ಯಾವುದೇ ವ್ಯವಸ್ಥೆ ಮಾಡಲಿಲ್ಲ. ಒಂದು ದಿವಸ ಅಂಡಮಾನಲ್ಲಿ ಎಕ್ಸ್ಟ್ರಾ ಉಳ್ಕೊಂಡ್ವಿ. ನಂತರ ಮಾರನೇ ದಿವಸ ಅವ್ರು ಕಾಲ್ ಮಾಡಿ ನಮಗೆ ಕಲ್ಕಟ್ಟಾಯಿಂದ ಬೆಂಗಳೂರಿಗೆ ಒಂದು 2-3 ಫ್ಲೈಟಲ್ಲಿ ಕಳಿಸ್ಕೊಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಬೆಳಗ್ಗೆ 8:30ಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಯಾವುದೇ ತುಮಕೂರಿನ ಸಾಕಷ್ಟು ಪ್ರವಾಸಿಗರು ಈಗ ಸಿಕ್ಕಾಕೊಂಡಿದ್ದಾರೆ ಕೋಲ್ಕತ್ತಾದಲ್ಲಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್, ತುಮಕೂರು ಭಾಗದ ಎಷ್ಟು ಪ್ರವಾಸಿಗರು ಸದ್ಯಕ್ಕೆ ಈಗ ಕೋಲ್ಕತ್ತಾದಲ್ಲಿ ಇದ್ದಾರೆ? ಸೊ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಆಗ್ತಿದೆಯಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ? ಸೌಮ್ಯ, ಏನು ಫೋನಿ ಚಂಡಮಾರುತದಿಂದ ಇಡೀ ದೇಶದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಹೇಶ್ ಮತ್ತೆ ಅವರ ಸ್ನೇಹಿತರೇನು ಅಂಡಮಾನ್ ನಿಕೋಬಾರ್ಗೆ ಮತ್ತೆ ದೇಶದ ವಿವಿಧ ಭಾಗಗಳಿಗೆ ಪ್ರವಾಸ ಹೋಗಿರ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಚಂಡಮಾರುತ ಒಂದು ತನ್ನ ರುದ್ರರೋತನ ತೋರಿಸ್ತಾ ಇರುತ್ತೆ. ಸೊ ಈ ಒಂದು ಪರಿಗಣಿಸಿದಂತ ಹವಾಮಾನ ಇಲಾಖೆ ಮತ್ತೆ ಸರ್ಕಾರ ಪ್ರವಾಸಕ್ಕೆ ಹೋಗಿದ್ದಂತವ್ರನ್ನ ಮುಂಚೆನೆ ಕರ್ಕೊಂಡ್ಬಂದೇನು ಕೋಲ್ಕತ್ತಾ ವಿಮಾನ ಆನ್ಲೈನ್ ವಿಠಲ್ ಕುಮಾರ್, ಕೋಲ್ಕತ್ತಾ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡುವಂತ ಮಹೇಶ್ ಅನ್ನೋರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹೇಶ್ ಅವರೀಗ ಎಷ್ಟು ಜನ ಕನ್ನಡದವರಲ್ಲಿ ಇದ್ದಾರೆ? ಏನ್ ಪರಿಸ್ಥಿತಿ ಇದೆ ಸದ್ಯಕ್ಕೆ? ಏನಾದ್ರೂ ವ್ಯವಸ್ಥೆ ಆಗಿದೆಯಾ ಅವ್ರಿಗೆ ಊರಿಗೆ ಹೋಗಕ್ಕೆ? ಸುಮಾರು ನಮ್ಮ ಗುಂಪಿನವರು ಒಂದು 45 ಜನ ಪ್ಲಸ್ ಬೇರೆ ಎಲ್ಲರೂ ಸೇರಿ ನನ್ನ ಅನಿಸಿಕೆ 150 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಸದ್ಯಕ್ಕೆ ಏರ್ಲೈನ್ಸ್ ಅವರು ಇವಾಗ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಏನಾಯ್ತಂದ್ರೆ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ಮೀಡಿಯಾದವರು ಸ್ವಲ್ಪ ಪ್ರೆಷರ್ ಆಗಿದೆ ಅವ್ರಿಗೆ, ಈಗ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲ ಪ್ಯಾಸೆಂಜರ್ಸ್ ನ ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಸ್ವಲ್ಪ ಒಂದೇ ಫ್ಲೈಟ್ ಅಲ್ಲಿ ಕಳಿಸ್ತಾ ಇಲ್ಲ. ಒಂದ್ ಫ್ಲೈಟ್ ಅಲ್ಲಿ 4 ಜನ, ಒಂದ್ ಫ್ಲೈಟ್ ಅಲ್ಲಿ 2, ಇನ್ನೊಂದ್ ಫ್ಲೈಟ್ ಅಲ್ಲಿ 8 ಜನ, ಈ ರೀತಿ ನಾಳೆ ಬೆಳಗ್ಗೆಗೆ ವ್ಯವಸ್ಥೆ ಮಾಡಿದ್ದಾರೆ ಸ್ವಲ್ಪ ಜನಕ್ಕೆ. ಇನ್ನಿದ್ದವರಿಗೆ ನಾಳೆ ಸಾಯಂಕಾಲದವರೆಗೆ ಎಲ್ರಿಗೂ ಬೇರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಬೆಂಗಳೂರು ಕಳಿಸ್ತಾ ಇದ್ದಾರೆ, ಮತ್ತೆ ಹೈದರಾಬಾದ್ ಹೋಗಿ ಕಳಿಸ್ತಾ ಇದ್ದಾರೆ, ಮತ್ತೆ ಬಾಂಬೆ ಹೋಗಿ ಕಳಿಸ್ತಾ ಇದ್ದಾರೆ, ಪೂನಾಗ್ ಹೋಗಿ ಕಳಿಸ್ತಾ ಇದ್ದಾರೆ. ಈ ರೀತಿ ಬೇರೆ ಬೇರೆ ಕಡೆಗೆ ಕನೆಕ್ಟಿಂಗ್ ಫ್ಲೈಟ್ ಮಾಡಿ ಒಟ್ಟು ಬೆಂಗಳೂರಿಗೆ ನಾಳೆ ಸಂಜೆ ಒಳಗೆ ಎಲ್ಲರೂ ಕಳಿಸ್ತೀನಿ ಅಂತ ಹೇಳಿ ಒಂದು ರೂಮ್ ವ್ಯವಸ್ಥೆ ಮಾಡಿದ್ದಾರೆ ಮೇಡಮ್ ಸದ್ಯಕ್ಕೆ. ಮಹೇಶ್ ಅವರು, ಒಂದು ಕ್ಲಾರಿಟಿ, ಈಗ ನೀವು ಬೇಸಿಕ್ಲಿ ಅಲ್ಲೇ ಇರೋದಾ ಅಥವಾ ನೀವು ಪ್ರವಾಸಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿದ್ದಿರೋರ ಅಲ್ಲಿ? ಇಲ್ಲ, ನಾವು ಪ್ರವಾಸಕ್ಕೆ ಹೋಗಿ ಸಿಕ್ಕಾಕೊಂಡಿರೋರು, ನಾವು ನಮ್ಮ ಜೊತೆ ಕರ್ಕೊಂಡ್ ಬಂದಿದ್ದು. ಓಕೆ. ಈಗ ಎಷ್ಟು ಅವರ್ ಆಯ್ತು ಈ ರೀತಿ? ಈಗ ಸಾಕಷ್ಟು ಜನ ಇದ್ದಾರೆ, ಕನ್ನಡದವ್ರು 42 ಜನ ಅಂದ್ರಲ್ಲ, ಎಷ್ಟು ಅವರ್ ಆಯ್ತು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿದ್ದು? ನಿನ್ನೆಯಿಂದನೂ ತೊಂದರೆ ಆಗಿದೆ. ಓಕೆ, ಸದ್ಯಕ್ಕೆ ಇವಾಗ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಬಟ್ ಯಾರು ಯಾವಾಗ ಹೋಗ್ಬೇಕು ಅನ್ನೋದ್ ಬಗ್ಗೆ ಏನು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ವಾ ಅಲ್ಲಿ? ಇಲ್ಲ, ಕೆಲವು ಸಲ ಬರೀ 10 ನಿಮಿಷ ಮುಂಚೆ ಹೇಳ್ತಾರೆ, ಈಗ ನಿಮ್ ಫ್ಲೈಟ್ ಇನ್ನು ಅರ್ಧ ಗಂಟೆಲಿ ಹೊರಟಿದೆ, 3 ಜನ ರೆಡಿಯಾಗಿ ಅಂತ ಹೇಳಿ. ಓಕೆ. ಈ ತರ ಎಲ್ಲ ಮಾಡ್ತಾ ಇದಾರೆ. ಇನ್ನು ಕ್ಲಾರಿಟಿ ಇಲ್ಲ. ಓಕೆ, ಗೊತ್ತಿಲ್ಲ ಫರ್ದರ್ ಯಾವಾಗ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ. ಸರಿ, ಹೋಟೆಲ್ ವ್ಯವಸ್ಥೆ ಎಲ್ಲ ಅವರೇ ಮಾಡ್ಕೊಟ್ಟಿರೋದಾ? ತುಂಬಾ ಲೇಟ್ ಆಗಿ ಮಾಡ್ಕೊಟ್ರು. ಇಮಿಡಿಯೇಟ್ ಆಗಿ ಮಾಡ್ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸದ್ಯಕ್ಕೆ ಇವಾಗ ಮಾಡ್ಕೊಟ್ಟಿದ್ದಾರೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ ಹೋಟೆಲ್ ಅಲ್ಲಿ. ಓಕೆ, ಅಂದ್ರೆ ಈಗ ಕ್ಲಿಯರ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅಲ್ವಾ? ಹೌದು ಮೇಡಮ್, ಕ್ಲಿಯರ್ ಮಾಡ್ತಾ ಇದ್ದಾರೆ, ಬಟ್ ಟೇಕ್ಸ್ ಟೈಮ್. ಓಕೆ. ಥ್ಯಾಂಕ್ ಯು ಮಹೇಶ್ ಅವರೇ ಮಾತಾಡಿದಕ್ಕೆ.